ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಳೆ ನಿಂತಿದೆ. ಮನೇಲಿ ಬೇರೆ ಕಾಯ್ತಾ ಇರ್ತಾರೆ. ಕೆಲವ್ರಿಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ನಿಮ್ಗೂ ಹಾಗೇನಾ? ಹೌದು, ನನಗೆ ಮಳೆ ಇಷ್ಟನಾ? ತುಳಸಿಯವರೇ, ನಿಮ್ಗೆ ಮಳೆಯಲ್ಲಿ ಏನೇನ್ ಮಾಡಕ್ ಇಷ್ಟ? ನಮ್ಮ ಮಾವನವ್ರಿಗೆ ಮಳೆ ಬಂದಾಗ ಬಜ್ಜಿ ಬೋಂಡ ತಿನ್ನೋದಕ್ಕೆ ಇಷ್ಟ. ಪಾಪಗೂ ಇಷ್ಟ. ಅವರಿಬ್ರಿಗೂ ಬಜ್ಜಿ ಬೋಂಡ ಮಾಡ್ಕೊಡ್ತೀನಿ. ಓಹೋ. ಆಮೇಲೆ ಆಮೇಲೆ ಟಿವಿಲ್ ಸಿಗ್ನಲ್ ಇರೋದಿಲ್ಲ. ಪಾಪು ಟೆರೆಸ್ಗೆ ಹೋಗ್ತಾನೆ ಸರಿ ಮಾಡೋದಕ್ಕೆ ಅಂತ. ನಾನು ಛತ್ರಿ ಹಿಡ್ಕೊಂಡು ಅವ್ನಿಗೆ ಹೆಲ್ಪ್ ಮಾಡಕ್ ಹೋಗ್ತೀನಿ. ಸರಿ, ಆಮೇಲೆ ಆಮೇಲೆ ಇನ್ನೇನು, ಈಗ ಸಿರಿ ಬಂದಿದ್ದಾಳೆ, ಮಳೆ ನೆನೆಯೋಣ ಅಂತಾಳೆ. ಆದ್ರೆ ಅದಿನ್ನೂ ಸಾಧ್ಯ ಆಗಿಲ್ಲ. ಇವತ್ತು ನಾನು ಸ್ವಲ್ಪ ನೆಂದೆ, ಆದ್ರೆ ಅವಳೆ ಜೊತೆಗಿಲ್ಲ. ಆಮೇಲೆ ಆಮೇಲೆ ಇನ್ನೇನಿಲ್ಲ, ಇಷ್ಟೇ. ನಾನು ಕೇಳಿದ್ದು ಮಳೆ ಬಂದಾಗ ನಿಮಗೇನಿಷ್ಟ ಅಂತ. ನೀವು ಮನೆಯವ್ರದೆಲ್ಲ ಇಷ್ಟ ಹೇಳಿದ್ರಿ, ಆದರೆ ನಿಮ್ಮಿಷ್ಟ ಏನು ಅಂತ ಹೇಳಲೇ ಇಲ್ಲ. ಹೇಳೋ ಬಚ್ಚ. ಅಯ್ಯೋ, ಬಾಬಾ ಮಾಡಿಟ್ಟ ಅಡುಗೆನ ಬಿಸಿ ಮಾಡೋದಕ್ಕೂ ಬರೋದಿಲ್ವಾ? ಅದಕ್ಕೆ ಅಲ್ವಾ ನಿನ್ನ ದಂಡಪಿಂಡ ಅಂತ ಕರೆಯೋದು ನಾನು. ಈಗಿನ ಕಾಲದ ಮಕ್ಕಳಿಗೆ ಕೈಯಲ್ಲಿ ಫೋನ್ ಎದ್ಬಿಟ್ರೆ ಆಯಿತು, ಪಕ್ಕದಲ್ಲಿ ಬೆಂಕಿ ಬಿದ್ದಿದ್ರು ಗೊತ್ತಾಗೋಲ್ಲ. ನಿಮಿಷ ಬನ್ನಿ ಈ ಕಡೆ. ಏಯ್, ಅಷ್ಟು ಬಿಸಿ ಪಾತ್ರನ ಯಾರಾದರೂ ಬರಿಗೈಯಲ್ಲಿ ಮುಟ್ತಾರ? ಏನಾಯ್ತು? ರೇ, ನೀರು ಹಾಕ್ಬಿಡ ಕಣೋ, ಬೊಬ್ಬೆ ಬರುತ್ತೆ. ಎಣ್ಣೆ ಉಜ್ಜೋದಕ್ಕೆ. ಇಲ್ಲಿ ನಿಂತ್ಕೊಂಡು ಕಮೆಂಟ್ ಮಾಡೋದಕ್ಕಿಂತ ನೀವೇ ಮಾಡ್ಬೋದಲ್ಲ ಕೆಲಸನ. ಓ, ಒಂದು ಬೇರೆ ಎಲ್ಲಿ ಬೆಳ್ಳ ಗಣೇಶನ್ ಮಾಡು ಅಂತ. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ ಮಾಡೋದ್ನಂತೆ ಯಾವನ. ಹಾಗಾಯ್ತು. ಪಿಂಕಿ, ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನು ಯೋಚನೆ ಮಾಡಬೇಡ. ಇದ್ರ ಅಪ್ಪನಂತ ಸಂಬಂಧ ಹುಡುಕ್ತೀನಿ ನಾನು. ಅಲ್ಲ ಮಾವ, ಮದ್ವೆ ಆಗೋಕೆ ಎಲ್ರು ಏನೇನೋ ಡಿಮ್ಯಾಂಡ್ ಇಡ್ತಾರೆ. ಆದ್ರೆ ಇವರು ಏನೂ ಬೇಡ, ಮತ್ತೆ ಒಂದ್ ಚೆನ್ನಾಗಿ ಮಾಡ್ಕೊಡಿ ಅಂತ ಹೇಳಿದ್ರು ಅಷ್ಟೇ. ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ನಾವೇ ಅವ್ರನ್ನ ಮನೆ ಕರಿಬೇಕಿತ್ತು. ಅದನ್ನಂತೂ ಮಾಡ್ಲಿಲ್ಲ. ಕೊನೆ ಪಕ್ಷ ಅವ್ರಿಗಿದ್ದಿದ್ದು ಒಂದ್ ಸಣ್ಣ ಆಸೆ, ಮದ್ವೆನ ಹೀಗೀಗ್ ಮಾಡ್ಕೊಡ್ಬೇಕು ಅಂತ. ಅದಕ್ ನಾವ್ ಓಕೆ ಅಂತ ಹೇಳಿದಿದ್ರೆ ಪಿಂಕಿಗಿದು ಒಳ್ಳೆ ಸಂಬಂಧ ಆಗ್ತಿತ್ತಲ್ವಾ ಮಾವ? ಸಣ್ಣ ಆಸೆ? ಅವ್ರು ಹೇಳಿದಾಗ ಮದುವೆ ಮಾಡೋದಕ್ಕೆ ಮಿನಿಮಮ್ 10 ಲಕ್ಷ ರೂಪಾಯಿ ಬೇಕಾಗಿತ್ತು. ಲಕ್ಷಣವಾಗಿ ಮದುವೆ ಆಗಿದ್ದಿದ್ರೆ ಇವೆಲ್ಲ ಗೊತ್ತಾಗಿರೋದು. ಹೋಗ್ಲಿ, ಅಮ್ಮನ ಮನೆಯಿಂದ ಗಂಟು ಎತ್ಕೊಂಡ್ ಬಂದಿದ್ದಿದ್ರೆ ಈ ಮಾತಾಡೋದ್ರಲ್ಲಿ ನ್ಯಾಯ ಇರ್ತಾ ಇತ್ತು. ಒಂದು ಚಿಪ್ಪನ್ನು ತರದೇ ಇರೋ ನೀನು ನನಗೆ ಸಲಹೆ ಕೊಡಕ್ ಬರ್ತೀಯಾ? ನೋಡಿ ಮಾವ, ಮಾತಿಗೂ ನಮ್ಮ ಅಮ್ಮನ ಮನೆ ವಿಷಯ ತರಬೇಡಿ. ಪ್ರಿಯಾಂಕಾಗ್ ಬಂದಿರೋ ಸಂಬಂಧ ಚೆನ್ನಾಗೇ ಇತ್ತು, ಆದ್ರೆ ನಿಮ್ ಕಂಜೂಸ್ ಬುದ್ಧಿಯಿಂದ ಅದ್ ಮುಂದುವರಿಲಿಲ್ಲ ಅಂತ ಒಪ್ಕೊಳ್ಳಿ ಅಷ್ಟೇ. ಸಂಧ್ಯಾ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ಸ್ವಲ್ಪ ಗೌರವ ಕೊಟ್ಟು ಮಾತಾಡು. ಎಲ್ಲಿದ್ಯಾ ಅಂತ
ಯೋಚನೆ ಮಾಡಿ ಮಾತಾಡು. ಅದೇನೋ ಹೇಳ್ತಾರಲ್ಲ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಹಂಗಾಯ್ತು. ಇವಳು ಹೇಗೇಗೋ ಮದುವೆ ಆಗಿ ಬಂದು ನಮ್ಗೀಗ ಪ್ರವಚನ ಕೊಡ್ತಿದ್ದಾಳೆ. ಇಷ್ಟೆಲ್ಲ ಮಾತಾಡೋ ನೀನು ನಿಮ್ಮ ಅಣ್ಣನ ಹತ್ರ ಒಂದೇ ಒಂದು ಮಾತಾಡಿ ಒಪ್ಸಿದ್ರೆ ನಮಗಿವತ್ತು ಈ ರೀತಿ ಬೀದಿ ಸುತ್ತ ಪರಿಸ್ಥಿತಿ ಬರ್ತಾ ಇತ್ತಾ? ನಮ್ಮ ಪಿಂಕಿನೂ ನೆಮ್ಮದಿಯಾಗಿರೋಳು. ನೋಡಿ ಮಾವ, ನಮ್ಮ ಅಣ್ಣನ ಜೊತೆ ಪ್ರಿಯಾಂಕನ್ ಮದ್ವೆ ಮಾಡ್ಸಕ್ಕೆ ಏನೇನ್ ಪ್ರಯತ್ನ ಪಡ್ಬೇಕೋ ಪಟ್ಟಿದ್ದೀನಿ ನಾನು. ಆದ್ರೆ ಅಣ್ಣಂಗೆ ತಾತಂಗೆ ಇಬ್ರಿಗೂ ಇಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಿಲ್ಸೋಣ ಆಡ್ರನ, ನಿಲ್ಲಿಸ್ರಿ ಆಡ್ರನ, ನಿಲ್ಲಿಸ್ರಿ. ಏಯ್ ಇಳಿಯಮ್ಮ ಕೆಳಗೆ ನೀನು. ರೀ ಯಾಕ್ರಿ, ಏನಾಯ್ತು? ಇಳಿಯಮ್ಮ ಕೆಳಗೆ, ಇಳಿ ಕೆಳಗೆ ಅಂದೆ. ಅಯ್ಯೋ ದೇವ್ರೆ, ಎಲ್ಲ ಸೀದ್ ಕಿರ್ಕಲಾಗ್ಬಿಟ್ಟಿದೆ. ಹೊಟ್ಟೆ ಬೇರೆ ಹಸಿವಾಗ್ತಿದೆ. ಏನು ಮಾಡೋದೀಗ? ತಾತ ಆ ಸ್ಮೆಲ್ಲಿಗೆ ನನಗೆ ತಲೆ ಸುತ್ತಾ ಇದೆ. ಬನ್ನಿ ಮೊದಲು ಆಚೆ ಹೋಗೋಣ. ಓ, ಅಮ್ಮಂಗೆ ಫೋನ್ ಮಾಡ್ತೀನಿ ರೀ. ಈ ಸೌಭಾಗ್ಯಕ್ಕೆ ಫೋನ್ ಬೇರೆ. ಅಮ್ಮ ಫೋನ್ ಬಿಟ್ಟು ಹೋದ್ರೇನು, ಜೊತೆಗೆ ಸಿರಿನೂ ಇದ್ದಾಳಲ್ವಾ, ಅವಳಿಗೆ ಫೋನ್ ಮಾಡ್ತೀನಿ. ಮನೆಯಿಂದ ಅನ್ಸತ್ತೆ. ಇನ್ನೇನು ಹೋಗ್ತೀನಲ್ಲ, ಗಾಡಿ ನಿಲ್ಲಿಸಿ ರಿಸೀವ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ. ಇವಳು ಫೋನ್ ಎತ್ತಲ್ಲ. ಸರಿ ಹೋಯ್ತು. ಬೇಜವಾಬ್ದಾರಿಯ ಪರಮಾವಧಿ. ಪ್ಲೀಸ್ ತಾತ, ನನಗೂ ಹೊಟ್ಟೆ ಹಸಿವಾಗ್ತಾ ಇದೆ. ಸ್ವಲ್ಪ ಹೊತ್ತು ಸುಮ್ಮನಿರ್ತೀರಾ? ಸುಮ್ಮನೆ ಇದ್ರೆ ಹೊಟ್ಟೆ ತುಂಬತ್ತೇನಾ? ಏನು ಮಾಡೋದು ಅಂತ ಹೇಳು. ಇನ್ನೇನು ಮಾಡೋದು, ಹೊರಗಡೆಯಿಂದ ಆರ್ಡರ್ ಮಾಡಬೇಕಷ್ಟೆ. ಹೊರಗಿಂದನ? ನನಗೆ ಆಗೋದಿಲ್ಲ ಅಂತ ಗೊತ್ತು ತಾನೇ ನಿನಗೆ? ಜಾಸ್ತಿ ಡವ್ ಮಾಡಬೇಡಿ ತಾತ. ಅವತ್ತು ನಾನು ಸಿರಿ ಹೊರಗಡೆಯಿಂದ ಪಾರ್ಸಲ್ ತಂದಾಗ ನಮ್ಮೆಲ್ಲರಿಗಿಂತ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದು ನೀವೇ ತಾನೇ. ಹಾಳಾಗಬಾರ್ದು ಅಂತ ತಿಂದೆ. ನಿನ್ನ ಹಾಗೆ ಡವ್ ಗಿವ್ ಮಾಡಕ್ಕೆ ನಂಗೆ ಬರಲ್ಲ. ಪಿಜ್ಜಾ ಆರ್ಡ್ರ್ ಮಾಡ್ತೀನಿ, ತಿನ್ಬೋದಂತೆ. ಪಿಜ್ಜಾನ? ಅದೆಲ್ಲ ನಂಗೆ ಆಗಬಾರಲ್ಲ. ಒಂದ್ಸಲ ತಿನ್ ನೋಡಿ ತಾತ, ಆಮೇಲೆ ವಾರ ವಾರ ನೀವೇ ಹೇಳ್ತೀರಾ ಆರ್ಡ್ರ್ ಮಾಡೋ ಅಂತ. ಅದು ಏನು ಪಿಜ್ಜಾನೋ ಏನೋ. ಒಟ್ಟಿನಲ್ಲಿ ನನ್ನ ಹಣೆ ಬರ ಸರಿಯಾಗಿಲ್ಲ ಅಷ್ಟೇ. ಹತ್ರಿ ನೀವಿಬ್ರು ಹತ್ತೇ. ನಿಮ್ ತಾತನು ನಿಮ್ ಅಣ್ಣನು ಇಬ್ರು ಒಪ್ಪಲಿಲ್ಲ ಅಂದ್ರೆ ನೀನ್ ಹಠ ಬಿದ್ದು ಒಪ್ಪಿಸ್ಬೇಕಾಗಿತ್ತು. ಅಲ್ಲಿ ಒಪ್ಸಕ್ಕಾಗ್ಲಿಲ್ಲ, ಈಗ ಬಂದು ಮಾತಾಡ್ತೀಯ ನೀನು? ರೀ, ರಸ್ತೆಯಲ್ಲಿ ಇದೆಲ್ಲ ಬೇಕಾ? ನಡೀರಿ ಮನೆಗೆ. ನೀ ಸುಮ್ಮನಿದ್ರು ಸರಿ. ಈಗ ಏನ್ ಅನ್ಕೊಂಡಿದ್ದಾಳೆ ಇವಳನ್ನ? ಅಪ್ಪ ಪ್ಲೀಸ್, ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಡಿ, ನಡೀರಿ ಮನೆಗೆ. ನೀವಿಬ್ರು ಸುಮ್ಮನಿರ್ತೀರಾ? ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ದೊಡ್ಡದಾಗಿ ತವ್ರ ಮನೆಯವ್ರನ್ನ ವಹಿಸ್ಕೊಂಡ್ ಬಂದಿಯಲ್ಲ, ಅಲ್ಲಿಗೆ ಹೋಗು. ಮಾವ ಏನ್ ಹೇಳ್ತಿದ್ದೀರಾ? ಅವತ್ತು ಅವ್ರು ನನಗೆ ಅಷ್ಟೆಲ್ಲ ಅವಮಾನ ಮಾಡಿದ್ರಲ್ಲ, ಅಷ್ಟಾದ್ರೂ ಅವರೇ ನಿನಗೆ ಹೆಚ್ಚು ಅಂದ್ರೆ ಅಲ್ಲಿಗೆ ಹೋಗು. ಹೇಗೂ ಟೈಮ್ ಆಗ್ತಿದೆ ಊಟಕ್ಕೆ. ನೀನು ಮನೆಗೆ ಹೋದ ತಕ್ಷಣ ನಿನ್ನ ನೋಡಿ ನಿಮ್ಮಮ್ಮ ನಿನಗೆ ಪಾಯಿ ಸೂಟ ಪಡಿಸ್ತಾರೆ ನೋಡೋಣ. ರೀ ಏನ್ರಿ ಇದೆಲ್ಲ? ನಿಮ್ ಜಗಳ ಏನೇ ಇದ್ರು ಮನೆಗೆ ಹೋಗಿ ಮಾತಾಡೋಣ. ಸಂಧ್ಯಾ, ನೀನ್ ಬಾಮ್ಮ ಹತ್ತು. ಏಯ್, ಈ ಜಗನ್ನಾಥ ಒಂದು ಸಲ ಹೇಳಿದ್ಮೇಲೆ ಮುಗಿದಾಯ್ತು. ನೀನು ಇವತ್ತು ನಮ್ಮ ಮನೆಗೆ ಬರ್ತಾ ಇಲ್ಲ ಅಷ್ಟೇ. ಅಪ್ಪ ಏನಾಗಿದೆ ನಿಂಗೆ? ಈ ವಿಷಯ ಅಣ್ಣಂಗೆ ಗೊತ್ತಾದ್ರೆ ನೊಂದ್ಕೊಳ್ತಾನೆ. ಇವಳನ್ನ ಓಡಿಸ್ಕೊಂಡು ಕರ್ಕೊಂಬಂದು ಮದುವೆ ಮಾಡ್ಕೊಂಡಲ್ಲ, ಅವಾಗ ನಾವು ನೊಂದ್ಕೋತೀವಿ ಅಂತ ಯೋಚನೆ ಮಾಡಿದ್ ನಾವು. ಅಪ್ಪ ಈಗ ಈ ವಿಷಯ ಯಾಕಪ್ಪ? ಕತ್ಲೆ ಆಗಿದೆ. ಹೌದು ರೀ. ಏನ್ ಮುಖ ನೋಡ್ತಾ ಇದೀರಾ? ಸ್ಟಾರ್ಟ್ ಮಾಡ್ರಿ ಗಾಡಿನ, ನಡಿ ಹೋಗೋಣ. ಮಾವ ಕತ್ಲಾಗಿದೆ ಮಾವ, ಹೀಗ್ ದಾರಿಲಿ ಇಳಿಸೋದ್ರೆ ನಾನೇನ್ ಮಾಡ್ಲಿ? ಏನಾದ್ರೂ ಮಾಡ್ಕೋ, ನಡ್ರಿ ಹೋಗೋಣ. ಸ್ಟಾರ್ಟ್ ಮಾಡಪ್ಪ ಗಾಡಿನ. ಏನ್ ಮುಖ ನೋಡ್ತಾ ಇದೀಯಾ? ನಡ್ರಿ ನಡ್ರಿ ಹೋಗಿ ಮನೆಗೆ. ಸುಮ್ಮನೆ ನಿಂತ್ಕೊಳ್ರಿ. ನಡ್ರಿ. ಮೂರು ಬೆರಳು ತುಂಡಾಗೋಷ್ಟು ಕೀಳ್ಬೇಕಲ್ವೋ ಇದ್ರನ್ನ ದಂಡಪಿಂಡ. ಅಲ್ಲ ತಾತ, ಪಿಜ್ಜಾನ ನೀವು ಚಪಾತಿ ತರ ಕಿತ್ತಿದ್ರೆ ಹಾಗೆ ಬರೋದು. ಪಿಜ್ಜಾ ತಿನ್ನೋದಾಗಲ್ಲ, ತೋರಿಸ್ತೀನಿ ನೋಡಿ. ಏನು ನನಗೇನು ಗೊತ್ತಿಲ್ವಾ?
ನನಗೂ ಗೊತ್ತು. ಏನ್ ರುಚಿನೋ ಏನೋ, ತುಳಸಿ ಮಾಡಿದ ಅಡುಗೆನ ಬಿಸಿ ಮಾಡಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ತಾತ ಯಾವಾಗಲೂ ಹುಳಿ ಪಲ್ಯ ಮಜ್ಜಿಗೆ ಅನ್ನೋಕ್ಕಾಗತ್ತಾ? ಡಿಫ್ರೆಂಟಾಗಿ ಟ್ರೈ ಮಾಡ್ತಿರ್ಬೇಕು ತಾತ. ದಂಡ್ಪಿಂಡ, ಇತ್ತೀಚೆಗೆ ನೀನು ಮನೆಯಲ್ಲೇ ಇರ್ತೀಯಲ್ಲ, ಆಫೀಸ್ ಕೆಲಸ ಇರೋದಿಲ್ವ ನಿಮಗೆ? ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ ತಾತ. ಸ್ವಲ್ಪ ದಿನ ಮನೆಯಲ್ಲೇ ಇರ್ತೀನಿ, ಮೀಟಿಂಗ್ ಇದ್ದಾಗ ಹೋಗಬೇಕು, ಹೋಗಿ ಬರ್ತೀನಿ. ತಾತ ತುಂಬ ತಿನ್ಬೇಡಿ, ಅದು ಶುಗರ್ ಇರುತ್ತೆ ಅದರಲ್ಲಿ. ನೆಗದು ಬಿತ್ತು, ಕೆಚ್ಚಪ್ಪಕ್ಕೆ ತಾನೇ ಶುಗರ್ ಇರೋದು, ನನಗಲ್ವಲ್ಲ. ತಾತ ಅಮ್ಮಂಗೆ ಗೊತ್ತಾದ್ರೆ ನನಗೆ ಬೈತಾರೆ. ಅಯ್ಯ, ಈಗ ಅವಳು ಇಲ್ಲವಲ್ಲೋ, ಬಿಡು. ಹೇಗಿದೆ ತಾತ ಪಿಜ್ಜಾ? ಏನೋ ಒಂದು ರೇಂಜ್ಗಿದೆ. ಆ್ಯಕ್ಚುಲಿ ಅದು ಸಾದಾ ಪಿಜ್ಜಾ ತಾತ. ನಾನು ಚೀಸ್ ಪಿಜ್ಜಾ ತರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಹೇಗೂ ಚೀಸ್ ಇಷ್ಟ ಆಗಲ್ಲಲ್ವಾ? ನಂಗೆ ಅವೆಲ್ಲ ಇಷ್ಟ ಆಗೋಲ್ಲ ಅಂತ ನೀನೇ ಡಿಸೈಡ್ ಮಾಡಿಬಿಟ್ಯಾ? ಇರಲಿ ಇರಲಿ. ಏನಾಯ್ತು ತಾತ? ಪರವಾಗಿಲ್ವೇ? ಚೀಸ್ ಮಸ್ತಾಗಿದೆ. ತಾತ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಓಕೆನಾ? ತಿನ್ನು ತಿನ್ನು. चीज बड़ी है मस्त मस्त. ನಿಜ ಹೇಳಬೇಕು ಅಂದರೆ ನನಗೆ ಬೆಚ್ಚ ಕಿಟಕಿ ಪಕ್ಕ ಕೂತ್ಕೊಂಡು SPB ಅವ್ರ ಹಾಡು ಕೇಳಕ್ಕೆ ಇಷ್ಟ. ಆಗಲೇ ನನಗೇನು ಇಷ್ಟ ಅಂತ ಕೇಳಿದ್ರಲ್ಲ, ನಾನು ಆಗ ಕೇಳಿದ ಪ್ರಶ್ನೆಗೆ ನೀವು ಇಷ್ಟೊತ್ತು ಯೋಚನೆ ಮಾಡಿ ಈಗ ಉತ್ತರ ಹೇಳಿದ್ರ? ಇದುವರೆಗೂ ನನಗೆ ಯಾರೂ ಈ ಪ್ರಶ್ನೆ ಕೇಳೇ ಇಲ್ಲ. ಯಾಕೇನಾಯ್ತು? ಕೊನೆಗೂ ಆಟೋ ಸಿಗಲೇ ಇಲ್ಲ, ನೀವು ಮಳೆಯಲ್ಲಿ ನೆನೆಯೋಗಾಯ್ತು. ನನ್ನಿಂದ ನೀವು ಮಳೆಯಲ್ಲಿ ನೆನೆಯೋ ಹಾಗಾಯ್ತು. ನಮ್ಮನೇನೋ ಬಂದ್ಬಿಡ್ತು, ಈಗ ನೀವು ಹೆಂಗೆ ವಾಪಸ್ ಹೋಗ್ತೀರಾ? ಓ ಹೌದಲ್ಲ, ಗೊತ್ತೇ ಆಗಲಿಲ್ಲ, ಮನೆ ಬಂದ್ಬಿಡ್ತು. ನಿಮಗೆ ಊಟಕ್ಕೆ ಲೇಟ್ ಆಯ್ತೇನೋ? ಇಲ್ಲ, ಮನೇಲೆಲ್ಲರೂ ಊಟಕ್ಕೆ ಕಾಯ್ತಾ ಇರ್ತಾರೆ. ನೀವು ಬನ್ನಿ, ಊಟ ಮಾಡ್ಕೊಂಡು ಹೋಗೋರಂತೆ. ಆಗಲೇ ಪುಳಿಯೋಗರೆ ತಿಂದಿದ್ದೇ ಇನ್ನೂ ಅರ್ಗಿಲ್ಲ, ನೀವು ಹೊರಡಿ. ನೆಂದಿದ್ದೀರಲ್ಲ, ಬನ್ನಿ ತಲೆ ಒರೆಸ್ಕೊಂಡಾದ್ರೂ ಹೋಗೋರಂತೆ. ಇಲ್ಲ, ಎಲ್ಲ ಒಣಗಿದೆ, ನೀವು ಹೊರಡಿ. ಮನೇಲಿ ಗಾಬರಿ ಆಗಿರ್ತಾರೆ, ಪರವಾಗಿಲ್ಲ.
ತಿಂದರೆ ಹಿಂಗೆ ಆಗುತ್ತೆ. ದಂಡ್ಪಿಂಡ ಏನಂದ? ಅವು ಪಿಜ್ಜಾ ತಿನ್ನಲ್ಲ, ಲೈಟಾಗಿ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಥರ ಆಗುತ್ತೆ. ಅಮ್ಮ ಇಷ್ಟು ಲೇಟಾಗ ಬರೋದು, ಫೋನ್ನ ಮನೇಲೇ ಬಿಟ್ಟು ಹೋಗಿದ್ಯಲ್ಲ. ಅಲ್ಲ ಸಿರಿಯಲ್ಲಿ ಸಾರಿ ಪಾಪು, ಮಳೆ ಬಂದ್ಬಿಡ್ತು, ಆಟೋನೂ ಸಿಕ್ಕಲಿಲ್ಲ, ನಡ್ಕೊಂಡೇ ಬಂದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸಿರಿ ಏನೋ ಅರ್ಜೆಂಟ್ ಕೆಲಸ ಅಂತ ಬುಕ್ ಸ್ಟೋರ್ಗೆ ಹೋದ್ಲು. ನಿಮ್ಮಿಬ್ರದ್ದು ಊಟ ಆಯ್ತಾ? ಊಟ ಅಂತೆ ಊಟ, ನೀನು ಇಲ್ಲದೆ ಎಷ್ಟು ಸಮಸ್ಯೆ ಆಯ್ತು ಗೊತ್ತಾ? ಅಲ್ಲಿ ನೋಡು, ತಾತ ಹೊಟ್ಟೆ ನೋವು ಅಂತ ಕೂತಿದ್ದಾರೆ. ಅಯ್ಯೋ ಏನಾಯ್ತು ಮಾವ? ನೆಗೆದು ಬಿತ್ತು. ಎಷ್ಟು ಹೊತ್ತಿಗೆ ಮನೆಗೆ ಬರೋದು ನೀನು? ಹೋಗೋಕೆ ಮುಂಚೆ ಹೇಳಿಬಿಟ್ಟು ಹೋಗಬೇಕು ಅನ್ನೋದು ಗೊತ್ತಾಗಲ್ವ ನಿನಗೆ? ಆ ಸೋಗ್ಲಾಡಿ ಬಂದಮೇಲೆ ನೀನು ಹೀಗೆ ಕೇಳದೆ ಹೋಗೋದು ಜಾಸ್ತಿ ಆಗಿಬಿಟ್ಟಿದೆ. ನಾನು ಹೊರಟಾಗ ನೀವು ನಿದ್ದೆ ಮಾಡ್ತಾ ಇದ್ರಿ. ನೋಡು, ಈ ಕಥೆ ಎಲ್ಲ ಹೇಳಬೇಡ. ನನಗೆ ಟೈಮ್ಗೆ ಊಟ ತಿಂಡಿ ಎಲ್ಲ ಆಗಬೇಕು ಅನ್ನೋದು ಮರ್ತೋಯ್ತಾ ನಿನಗೆ? ಮಾವ, ಕಾಫಿ ಫ್ಲಾಸ್ಕಲ್ಲಿ ಇಟ್ಟಿದ್ದೆ, ಅಡುಗೆ ನೆಗೆದು ಬಿತ್ತು. ನಿನ್ನ ಮಗ ಅದನ್ನು ಬಿಸಿ ಮಾಡೋಕ್ಕೆ ಹೋಗಿ ತಳ ಹಿಡಿಸಿದ್ದಾನೆ. ನಾನು ಸೊಸೆ ಬರೋವ್ರಿಗೂ ಕಾಯಪ್ಪ ಅಂತ ಹಸಿವಿಗೆ ಹೇಳೋಕ್ಕಾಗತ್ತಾ? ಅದಕ್ಕೆ ಹೊರಗಡೆಯಿಂದ ಏನೋ ತರಿಸ್ಕೊಂಡ್ವಿ, ತಿಂದ್ವಿ. ಇನ್ಮೇಲೆ ನನ್ನಿಂದ ಹೀಗಾಗಲ್ಲ, ತಪ್ಪಾಯ್ತು ಮಾವ. ನಾನು ಈಗಲೇ ಜೀರಿಗೆ ಕಷಾಯ ಮಾಡ್ಕೊಂಬರ್ತೀನಿ. ತಾತ ಬೈ ಬರ್ತೆ ಈಗ ಇಲ್ಲ ಬರ್ತಾ ಬರ್ತಾ ಹೀಗ? ಬ್ರಹ್ಮನ ಬರ್ತೆ ಹೀಗೆ ಕಣೋ. ಹೇಳ್ಕೊಳಕ್ಕೆ ಎಲ್ಲರೂ ಇದ್ದಾರೆ ನನಗೆ, ಆದರೆ ಬೇಕಾದಾಗ ಯಾರೂ ಇಲ್ಲ. ನನ್ನ ಗಂಡನ ಮನೆಯವರು ಇಂಥ ಅಮಾನವೀಯರು ಅಂತ ಗೊತ್ತಿದ್ರೆ ನಾನು ಪ್ರಸಾದ್ನ ಲವ್ವೇ ಮಾಡ್ತಿರ್ಲಿಲ್ಲ. ಅಲ್ಲ, ರಾತ್ರಿ ಒಂಟಿ ಹೆಣ್ಣು ಅಂತಾನು ನೋಡ್ದೆ ಬಿಟ್ಟು ಹೋದ್ರಲ್ಲ ನಮ್ಮ ಮಾವ. ಖಂಡಿತ ಅವ್ರ ಮನುಷ್ಯರಲ್ಲ. ಇಂಥ ಮನೆಗೋಸ್ಕರ ನಾನು ನನ್ನ ಮನೇಲಿ ಬಿಟ್ಟು ಓಡ್ ಬಂದ ಆಗ್ಬೇಕಾದ್ರೆ ನನಗೆ ಏನು ಮಾಡಲಿ ನಾನೀಗ? ಮಾವನ ಮನೆಗೆ ಹೋದ್ರೆ ಖಂಡಿತ ಅವ್ರು ನನ್ನನ್ನು ಸೇರ್ಸಲ್ಲ. ಆ ಮುದ್ಕ ಇರೋವರೆಗೂ ಅಮ್ಮನ ಮನೇಲೂ ನನ್ನನ್ನು ಸೇರ್ಸಲ್ಲ. ಪ್ರಸಾದ್ಗೆ ಏನಾದರೂ ಫೋನ್ ಮಾಡ್ಲಾ? ಏನು ಪ್ರಯೋಜನ? ಅವನ ಮದುವೆ ಆಗಿದ್ದಕ್ಕೆ ತಾನೆ ನಾನು ಇವತ್ತು ನಡು ಬೀದಿಲಿ ನಿಂತಿರೋದು. ಸಂಧ್ಯಾ, ಇಷ್ಟೊತ್ನಲ್ಲಿ ಒಬ್ಳೆ ಇಲ್ಲೇನ್ ಮಾಡ್ತಿದ್ಯಾ? ಸಂಧ್ಯಾ, ಅಳ್ತಿದ್ಯಾ? ಏನಾಯ್ತು? ನಿನಗೆ ಸಿಕ್ಕಿಲ್ಲ ಅಂತಂದ್ರೆ ನಾನೇನಾಗ್ತಿದ್ನೋ ನನಗೆ ಗೊತ್ತಿಲ್ಲ ಸಿರಿ. ಇದ್ಯೋಳ್ ಮಾವನ್ ಹೊಸ ಪ್ಲಾನ್ ಅಲ್ಲ ತಾನೆ? ಯಾಕೆ ಸಂಧ್ಯಾ, ಏನಾಯ್ತು? ಅದು ಸಿರಿ, ನಮ್ಮ ಮಾವ ದೊಡ್ಡದಾಗಿ ತವ್ರ ಮನೆಯವ್ರನ್ನ ಬೈಸ್ಕೊಂಡ್ ಬಂದಿಯಲ್ಲ, ಅಲ್ಲಿಗೆ ಹೋಗು. ಈ ಜಗನ್ನಾಥ ಒಂದು ಸಲ ಹೇಳಿದ್ಮೇಲೆ ಮುಗಿದಾಯ್ತು. ನೀನು ಇವತ್ತು ನಮ್ಮ ಮನೆಗೆ ಬರ್ತಾ ಇಲ್ಲ ಅಷ್ಟೇ. ಸಂಧ್ಯಾ, ಹತ್ತು. ಎಲ್ಲಿಗೆ ಸಿರಿ? ಇಷ್ಟೊತ್ನಲ್ಲಿ ನೀನೊಬ್ಳೆ ಹೀಗೆ ಹೋಗೋದು ಒಳ್ಳೇದಲ್ಲ. ಬಾ, ಮನೆಗೆ ಹೋಗಿ ಕೂತ್ ಮಾತಾಡೋಣ. ಅಲ್ಲ, ತಾತ ಹೊರಟಿರಬಹುದು, ಆದರೆ ನಿಮ್ಮ ಮಾವನ ಥರ ಒಂಟಿ ಹೆಣ್ಣನ್ನ ರಾತ್ರಿ ಹೀಗೆ ಮಧ್ಯ ರಸ್ತೆನಲ್ಲಿ ಬಿಟ್ಟು ಹೋಗೋಷ್ಟು ಕೆಟ್ಟ ಬುದ್ಧಿ ಅವ್ರಿಗೆ ಯಾವತ್ತೂ ಬರಲ್ಲ. ನಿಮ್ಮ ಮಾವ ಈ ಮಟ್ಟಕ್ಕೆ ಇಳಿಬಾರ್ದಿತ್ತು. ನಡಿ. ಆದರೂ ನಿಂಗೆ ಬೇರೆ ಇನ್ನೆಲ್ಲಾದ್ರೂ ಹೋಗೋಕೆ ಆಪ್ಷನ್ ಇದೆಯಾ ಈಗ? ನಡಿ, ಮತ್ತೆ ಮನೇಲಿ ಏನಾಗುತ್ತೋ ನೋಡೋಣ.